ಕಳೆದ ಸಲ ಕೃಷ್ಣಂಗಾರಕ ಚತುರ್ದಶಿಯ ಸುವರ್ಣ ನದಿಯಲ್ಲಿ ತೀರ್ಥಸ್ನಾನ ಮಾಡಿದ ವಿಡಿಯೋವನ್ನು ಹಾಕಿದಾಗ ಕೆಲವರು ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರು, ಮುಂದಿನ ಸಲ ಯಾವಾಗ ನಾವು ಈ ತರದ ತೀರ್ಥಸ್ನಾನ ಮಾಡಬಹುದು ಅಂತ ಹೇಳಿ. ಕೃಷ್ಣ ಪಕ್ಷದ ಚತುರ್ದಶಿಯು ಮಂಗಳವಾರದಂದು ಬಂದ್ರೆ ಅದನ್ನ ಕೃಷ್ಣಂಗಾರಕ ಚತುರ್ದಶಿ ಅಂತ ಹೇಳ್ತಾರೆ. ಕೃಷ್ಣಂಗಾರಕ ಚತುರ್ದಶಿಯಂದು ಸುವರ್ಣ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಾವು ಮಾಡಿದ ಪಾಪ ಪರಿಹಾರವಾಗುತ್ತದೆ ಅಂತ ಹೇಳಿ ವಾದಿರಾಜರು ತಮ್ಮ ಭಕ್ತರಿಗೆ ಹಾಗೂ ತನ್ನ ಶಿಷ್ಯಂದಿರಿಗೆ ಹೇಳಿದ್ರು. ಹಾಗಾಗಿ ಇದೇ ಬರುವ ಆಗಸ್ಟ್ 11 ಮಂಗಳವಾರದಂದು ಮಣಿಪಾಲದ ಸಮೀಪ ಇರುವಂತಹ ಶಿಮ್ರಸಿ ಸಿದ್ಧಿವಿನಾಯಕ ದೇವಸ್ಥಾನದ ಮುಂದೆ ಹರಿಯುವ ಸುವರ್ಣ ನದಿಯಲ್ಲಿ ಕೃಷ್ಣಂಗಾರಕ ಚತುರ್ದಶಿಯ ತೀರ್ಥಸ್ನಾನ ಮಾಡಬಹುದು. ಈ ತೀರ್ಥಸ್ನಾನ ಮಾಡುವುದರಿಂದ ನಮ್ಮ ಪಾಪ ಯಾವ ರೀತಿ ಪರಿಹಾರವಾಗುತ್ತದೆ, ಇದಕ್ಕೆ ಸಾಕ್ಷಿ ಯಾವುದು ಅಂತ ಕೇಳಿದರೆ, ದೇವಸ್ಥಾನದ ಮುಂದೆ ಹರಿಯುವ ಸುವರ್ಣ ನದಿಯಲ್ಲಿ ಎಲ್ಲಿ ನಮ್ಮ ಗುರುಗಳಾದ ವಾದಿರಾಜರು ತೀರ್ಥಸ್ನಾನ ಮಾಡಿದ್ದಾರೋ ಅದೇ ಸ್ಥಳದಲ್ಲಿ ಮುಳುಗಿದರೆ ನಿಮ್ಮ ಕಿವಿಗೆ ಚಟಪಟ ಅನ್ನುವ ಶಬ್ದ ಕೇಳುತ್ತದೆ. ಅಂದರೆ ಹೇಗೆ ಬೆಂಕಿಗೆ ಎಳ್ಳನ್ನು ಹಾಕಿದಾಗ ಚಟಪಟ ಅಂತ ಶಬ್ದ ಬರುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಪಾಪವನ್ನು ಈ ಸುವರ್ಣೆಯು ಚಟಪಟ ಅಂತ ಸುಡುತ್ತಾಳೆ ಎನ್ನುವ ಮಾತಿದೆ. ಇದರ ಬಗ್ಗೆ ವಾದಿರಾಜರು ತಮ್ಮ ತೀರ್ಥ ಪ್ರಬಂಧದಲ್ಲಿ ತುಂಬಾ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಇನ್ಯಾಕೆ ತಡ, ಯಾರಿಗೆಲ್ಲ ಪಾಪ ಪರಿಹಾರ ಮಾಡಿಕೊಳ್ಳಬೇಕೋ ಅವರೆಲ್ಲರೂ ಇದೇ ಬರುವ ಆಗಸ್ಟ್ 11 ಮಂಗಳವಾರದಂದು ಮಣಿಪಾಲದ ಶಿಮ್ರಸಿ ಸಿದ್ಧಿವಿನಾಯಕ ದೇವಸ್ಥಾನದ ಸುವರ್ಣ ನದಿಯಲ್ಲಿ ಕೃಷ್ಣಂಗಾರಕ ಚತುರ್ದಶಿಯ ತೀರ್ಥಸ್ನಾನ ಮಾಡಿ ತಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ಳಿ. ಹಾಗೆ ಇದರ ಅಂಗವಾಗಿ ದೇವಸ್ಥಾನದಲ್ಲಿ ಗಣಹೋಮ ಮತ್ತು ವಿಶೇಷ ಪೂಜೆ ನಡೆಯಲಿದೆ. ಆಗಮಿಸುವ ಎಲ್ಲ ಭಕ್ತಾದಿಮಾನಿಗಳಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಮತ್ತು ದೇವಸ್ಥಾನದ ವತಿಯಿಂದ ಉಪಹಾರ, ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಭಕ್ತಾದಿಮಾನಿಗಳಿಗೂ ಆದರದ ಸ್ವಾಗತ.